ನಮಸ್ಕಾರ. ಪ್ರೀತಿಯ ಮಿತ್ರ ವೀಕ್ಷಕರೇ, ನಾವು ಕಳೆದೆರಡು ಸಂಚಿಕೆಯಲ್ಲಿ ಹುಣಸೂರಿನ ವಿಠಲ ರುಕುಮಾಯಿ ದೇವಸ್ಥಾನದ ವಾರ್ಷಿಕೋತ್ಸವ ಹಾಗೂ ವಿಠಲ ರುಕುಮಾಯಿ ಹಾಲ್ನ ವಾರ್ಷಿಕೋತ್ಸವದ ಬಗ್ಗೆ ಕಾರ್ಯಕ್ರಮಗಳನ್ನು ಕೊಟ್ಟಿದೆ. ಆ ಒಂದು ವಾರ್ಷಿಕೋತ್ಸವದ ದಿನ ನಡೆದಂಥ ಸಭಾ ಕಾರ್ಯಕ್ರಮದಲ್ಲಿ ಮೈಸೂರಿನ ಗಣ್ಯರನ್ನು, ಈ ಒಂದು ಕಾರ್ಯಕ್ರಮಕ್ಕೆ ಶ್ರಮಿಸಿದಂಥ, ಕೊಡುಗೆ ಮಾಡಿದಂಥ ದಾನಿಗಳನ್ನು ಸ್ಮರಿಸಿ ಅವರನ್ನು ಗೌರವ ಮಾಡಲಾಯಿತು. ಈ ಎಲ್ಲ ಸಮಾರಂಭದ ಯಶಸ್ಸಿಗೆ ಕಾರಣಕರ್ತರಾದಂತಹ ಹುಣಸೂರಿನ ಸಮಾಜದ ಶ್ರೀಯುತ GN ಪ್ರಕಾಶ್ ರಾವ್ ಘನಾತೆ ಅಧ್ಯಕ್ಷರನ್ನು ನಾವು ಈ ಒಂದು ಸಭೆಯಲ್ಲಿ ಗೌರವಿತವಾಗಿ ಸನ್ಮಾನವನ್ನು ಮಾಡಲಾಯಿತು. ಅವರ ಅವಿರತ ಸೇವೆ ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ಸಿಗೆ ಕಾರಣ ಅಂತ ಹೇಳ್ತಾ, ವೀಕ್ಷಕರೇ, ಅವರ ಸನ್ಮಾನದ ದೃಶ್ಯಗಳು ಹಾಗೂ ಅಡ್ಡಪಲ್ಲಕ್ಕಿ ಉತ್ಸವದ ಮೆರವಣಿಗೆಯನ್ನು ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಬಾಬು ಸೆರೆ ಹಿಡಿದಿದ್ದೇನೆ, ನಿಮಗೋಸ್ಕರವಾಗಿ ಇದನ್ನು ತೋರಿಸ್ತಾ ಇದ್ದೇನೆ ಅಂತ ಹೇಳ್ತಾ, ಬನ್ನಿ ನಾವೀಗ ವಿಠಲ ರುಕುಮಾಯಿ ಅಡ್ಡಪಲ್ಲಕ್ಕಿ ಉತ್ಸವ ಹಾಗೂ ಈ ಒಂದು ಸಮಾಜದ ಅಂದರೆ ಭಾವಸಾರ ಕ್ಷತ್ರಿಯ ಸಮಾಜದ ಅಧ್ಯಕ್ಷರಾದಂತಹ ಶ್ರೀಯುತ GN ಪ್ರಕಾಶ್ ರಾವ್ ಘನಾತೆರವರ ಸನ್ಮಾನ ಕಾರ್ಯಕ್ರಮವನ್ನು ನೋಡ್ಕೊಂಡ್ಬರೋಣ. ಅಧ್ಯಕ್ಷರಿಗೆ ಕೆಲವು ಗುಣಗಳಿರುವುದು, ಎಲ್ಲರ ಜೊತೆ ಸಹಕರಿಸಿಕೊಂಡು ಹೋಗುವಂಥ ಒಂದು ಗುಣ, ಎಲ್ಲರನ್ನ ಒಗ್ಗೂಡಿಸುವಂಥ ಗುಣ. ನಾವು ಇದರ ಅಧ್ಯಕ್ಷರಾಗಿ 4 ವರ್ಷಗಳಾಯಿತು, 3 ವರ್ಷದ 4ನೇ ವರ್ಷ. ಇಲ್ಲಿಯ ತನಕ ಯಾವುದು ಕಪ್ಪು ಚುಕ್ಕಿ ಇಲ್ಲದೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆ ಒಂದು ಗುಣಕ್ಕೆ ನಮ್ಮ ಭಾವಸಾರ ಬಂಧುಗಳು ಒಂದು ಆಕಾಶ ಇದೆ, ಅಗಲವಾದ ಆಕಾಶದಲ್ಲಿ ನಮ್ಮ ಭಾವಸಾರ ಬಂಧುಗಳಿದ್ದೇವೆ. ಅಲ್ಲಿರುವ ನೀವೆಲ್ಲ ನಕ್ಷತ್ರಗಳು. ಆ ನಕ್ಷತ್ರಗಳ ಮಧ್ಯದ ಸೂರ್ಯ ಎಲ್ಲ ಕಡೆ ಪ್ರಕಾಶಮಾನಾಗಿರ್ತಾನೆ. ಅವರು ನಮ್ಮ ಸಮಾಜದ ಅಧ್ಯಕ್ಷರ ಮಾರ್ಗದರ್ಶನದಲ್ಲಿ ನಾವು ಈ ಸಮಾಜವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೇವೆ. ಶ್ರೀಯುತ GN ಪ್ರಕಾಶ್ ರಾವ್ ಘನಾತೆರವರು ದಯಮಾಡಿ ವೇದಿಕೆ ಮೇಲೆ ನಮ್ಮ ಕರ್ತವ್ಯ. ಒಂದು ಒಳ್ಳೆಯ ಕೆಲಸ ಮಾಡಬೇಕಾದ್ರೆ ಅದಕ್ಕೆ ಮಾರ್ಗದರ್ಶಕರಿರಬೇಕು. ಹಾಗೆ ಅವರು 2ನೇ ಬಾರಿ ಅವಿರೋಧವಾಗಿ ನಮ್ಮ ಭಾವಸಾರ ಕ್ಷತ್ರಿಯ ಮಂಡಳಿಗೆ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗಿದ್ದಾರೆ. ನಮ್ಮ ಸಮಾಜದ ಎಲ್ಲ ಸ್ನೇಹಿತರು ಸಹ ಸೇರ್ಕೊಳ್ಬೇಕು. ಬನ್ನಿ ಜಗದೀಶ್. ಮೈಸೂರು ಅಧ್ಯಕ್ಷರಿಂದ ಹುಣಸೂರು ಅಧ್ಯಕ್ಷರಿಗೆ ಸನ್ಮಾನ. आमच्या भावसार क्षत्रिय महिला मंडळीतनं आज सकाळी बी काकडा आरतीतनं देवाचं फुलांचा अलंकार, वेळी अलंकार आणि भजने आणि देवाचं भक्तिगीत बोलून लई अचकटून केलाचं आमचं भावसार क्षत्रिय महिला मंडळीतनं आमच्या कार्यकारिणी मंडळी हृदयपूर्वक धन्यवाद. ಬಂಧು ಭಗಿನಿಯರೇ, ನಿಮ್ಮಲ್ಲಿ ನನ್ನದೊಂದು ಮನವಿ. ಭಾವಸಾರ ಕ್ಷತ್ರಿಯ ಮಂಡಳಿ ಈ ಒಂದು ದೇವಾಲಯದಲ್ಲಿ ಏನೇ ಕೆಲಸ ಕಾರ್ಯಗಳು, ಪೂಜೆ ವಿಧಾನಗಳು ನಮ್ಮ ಮಿತ್ರ ವಾಹಿನಿಯಲ್ಲಿ ಅದು ನಿರಂತರವಾಗಿ ಪ್ರಸಾರ ಆಗ್ತಾ ಇದೆ. ಇವತ್ತಿನ ಕಾರ್ಯಕ್ರಮನೂ ಬೆಳಿಗ್ಗೆ ವಾರಕರಿಗಳ ಭಜನೆ ಈಗಾಗಲೇ ಹಾಕಿದ್ದೇವೆ, ಮತ್ತೆ ಅಧ್ಯಕ್ಷರು ಮಾಡಿದಂಥ ಆಕರಾರ್ತಿಯನ್ನು ಹಾಕಿದ್ದೇವೆ. ಈಗ ಮಧ್ಯಾಹ್ನ ದೇವರಿಗೆ ಮಾಡಿದಂಥ ವಿವಿಧ ಅಭಿಷೇಕಗಳು ನಮ್ಮ ಚಾನಲ್ಗಳಲ್ಲಿ ಬರುತ್ತೆ. ದಯಮಾಡಿ ಎಲ್ಲರೂ, ನಾನು ಭಾವಸಾರ, ನೀವು ಭಾವಸಾರ, ನಮ್ಮ ಬೆಂಬಲ ನಮಗೆ ಬೇಕು. ಎಲ್ಲರೂ ಸಹ ಮಿತ್ರ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಾರ್ಯಕ್ರಮ ನೋಡಿ. ಇಂದು ಏನೇನು ಕಾರ್ಯಕ್ರಮ ನಡೀತಾ ಇದೆ ಸಂಜೆ ತನಕ ಅದು ಪುನಃ ನಾಳೆ ಬರುತ್ತೆ. ದಯಮಾಡಿ ನೋಡಿ ಅಂತ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಈಗ ವಂದನಾರ್ಪಣೆ ಇಲ್ಲಿ ನೆಲೆಸಿರುವಂಥ, ಮೊದಲನೆಯದಾಗಿ ನಿಮಗೆ ಇಲ್ಲಿ ಬಂದಿರುವಂಥ ಎಲ್ಲ ಭಾವಸಾರ ಬಂಧುಗಳು, ಭಗಿನಿಯರು ಮತ್ತು ಪುರುಷರು ಎಲ್ಲರಿಗೂ ನಮ್ಮ ಭಾವಸಾರ ಕ್ಷತ್ರಿಯ ಮಂಡಳಿಯ ವತಿಯಿಂದ ಅನಂತ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ. ಹಾಗೆ ಹೊರಗಡೆ ಮೈಸೂರಿನಿಂದ ಬಂದಂತಹ ಸಮಾಜದ ಬಂಧುಗಳಿಗೆ ನಮ್ಮ ಹುಣಸೂರಿನ ಭಾವಸಾರ ಕ್ಷತ್ರಿಯ ಮಂಡಳಿಯ ವತಿಯಿಂದ ಹಾಗೂ ಅಧ್ಯಕ್ಷರ ಪರವಾಗಿ ಎಲ್ಲರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ದಯಮಾಡಿ ಈಗ ಮಹಾಮಂಗಳಾರತಿ ಆಗುತ್ತೆ, ಎಲ್ಲರೂ ಸಹ ಊಟಕ್ಕೆ ಹೋಗಬೇಕು ಅಂತ ಹೇಳ್ತಾ ದೇವಿಗೆ ಕೊಡುವವರು ಟೇಬಲ್ಗೆ ಯಾರಾದರೂ ದೇವಿಗೆ ಕೊಡುವಂತೆ ನೇರವಾಗಿ ಅಧ್ಯಕ್ಷರನ್ನ, ಕಾರ್ಯದರ್ಶಿಗಳನ್ನ ಭೇಟಿಯಾಗಿ ನಿಮ್ಮ ಉದಾರವಾದ ಸೇವೆ ನಿರಂತರವಾಗಿ ಸಾಗಲಿ ಅಂತ ಹೇಳ್ತಾ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಸಹ ವಿಠಲ ರುಕುಮಾಯಿ ಒಳ್ಳೇದು ಮಾಡಲಿ ಅಂತ ಮಹಾಮಂಗಳಾರತಿ. ವಿಠಲ ರುಕುಮಾಯಿ, ವಿಠಲ ರುಕುಮಾಯಿ. ಇಂದು ಸಂಜೆ 6 ಗಂಟೆಗೆ ದೇವಸ್ಥಾನದಿಂದ ದೇವರ ಉತ್ಸವ ಹೊರಡುತ್ತದೆ. ಸಮಾಜದ ಬಂಧುಗಳು ಹೆಚ್ಚು ಸಂಖ್ಯೆಯಲ್ಲಿ ಬಂದು ಈ ಉತ್ಸವದಲ್ಲಿ ಪಾಲ್ಗೊಂಡು
ಈ ದೇವರ ಕೃಪೆಗೆ ಪಾತ್ರ ಆಗಬೇಕು ಅಂತ ಕೇಳ್ಕೊಳ್ತೀವಿ. ನಂತರ ಪ್ರಸಾದವೂ ಇರ್ತದೆ, ಎಲ್ಲದು ಪ್ರಸಾದವನ್ನು ಸ್ವೀಕರಿಸಿಕೊಂಡು ಹೋಗ್ಬೇಕು ಅಂತ ಕೇಳ್ಕೊಳ್ತೇವೆ. ಗೋಪಿ ನಾಗರಾಜ್ ನಾಗರಾಜ್
ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.